ತಲಕಾಡಿನಲ್ಲಿ ನಡೆದ ಕಾವೇರಿ ಆರತಿ ಕಾರ್ಯಕ್ರಮವು ತಲಕಾಡಿನ ಬಾಲಕೃಷ್ಣಾನಂದ ಮಠದ ಶ್ರೀಗಳಾದ ಶ್ರೀ ಗೋವಿಂದಾನಂದ ಸರಸ್ವತಿ ಸ್ವಾಮಿಗಳ ಒಂದು ಹೆಮ್ಮೆಯ ಕನಸಿನ ಕೂಸಾಗಿತ್ತು. ಸತತ 4 ವರ್ಷಗಳ ಸತ್ಪ್ರಯತ್ನದಿಂದ ತಲಕಾಡಿನಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮ ಜರುಗುತ್ತಾ ಬಂದು ಸಾಗಿದೆ. ಇದರ ಮುಖ್ಯ ಉದ್ದೇಶ ಸನಾತನ ಧರ್ಮವನ್ನು ಮೇಲೆತ್ತುವ ಹಾಗೂ ಹಿಂದೂ ಧರ್ಮದ ಪಾವಿತ್ರ್ಯತೆಯನ್ನು ಕಾಪಾಡಲು ಕಾವೇರಿ ನದಿಯ ಪಾತ್ರವನ್ನು ತಿಳಿಸುವ ಮಹತ್ ಕಾರ್ಯವಾಗಿತ್ತು. ಕಾವೇರಿ ಆರತಿ ಅಂತ ಕಾರ್ಯಕ್ರಮವು ಕೇವಲ ಉತ್ತರ ಪ್ರದೇಶದ ಸೀಮಿತ ಭಾಗಗಳಿಗೆ ಸೀಮಿತವಾಗಿತ್ತು. ಆದರೆ ಮಠಮಾನ್ಯಗಳ ಸ್ವಾಮೀಜಿಗಳಂತಹ ಮಹತ್ ಕಾರ್ಯದಲ್ಲಿ ತೊಡಗಿರುವುದು ನಿಜಕ್ಕೂ ಹೆಮ್ಮೆ ತಂದಿದೆ. ಈ ಮಹತ್ ಕಾರ್ಯದಿಂದ ಕಾವೇರಿ ನದಿಯ ಒಂದು ವೈಶಿಷ್ಟ್ಯ, ಅದರ ಪಾವಿತ್ರ್ಯತೆ, ಕೃಷಿ, ಧಾರ್ಮಿಕ ಚಟುವಟಿಕೆಗೆ ಕಾವೇರಿ ನದಿಯ ಪಾತ್ರವನ್ನು ತಿಳಿಸುವ ಒಂದು ಮಹತ್ ಕಾರ್ಯಕ್ರಮವಾಗಿತ್ತು. ನಿಜಕ್ಕೂ ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಸಾವಿರಾರು ಜನ ಸೇರಿದ್ದು ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತರುವಂಥ ಕೆಲಸವಾಗಿತ್ತು. ಈ ಕಾರ್ಯಕ್ರಮವು ಮತ್ತಷ್ಟು ಬೆಳೆದು ಒಂದು ದೊಡ್ಡ ಮಟ್ಟದ ಒಂದು ಧಾರ್ಮಿಕ ಕ್ರಾಂತಿ ಆಗಬೇಕಂತ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.